ಓಕೆ, ಮತ್ತೆ ತಮಗೆಲ್ಲರಿಗೂ ನಮ್ಮ ಕ್ಲಾಸ್ನಲ್ಲಿ ಸ್ವಾಗತವನ್ನು ಹೇಳ್ತಾ, ಯಾರ್ಯಾರು ನಮ್ಮ ಸ್ನೇಹಿತರು ಈ ಲ್ಯಾಂಡ್ ಸರ್ವೆ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕ TET ಎಕ್ಸಾಮ್ ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, PSI, GPSTR, HSTR, ಎಕ್ಸಾಮ್ ಆಗಿರ್ಬೋದು, ಈ ಪ್ರತಿಯೊಂದು ಎಕ್ಸಾಮ್ನ ಒಂದು ಪ್ರಿಪರೇಷನ್ನ ಯಾರು ಮಾಡ್ತಾ ಇದ್ದೀರೋ ಸೊ ನಮ್ಮ ಸ್ನೇಹಿತರೆಲ್ಲರಿಗೂ ಒಂದು ಉಪಯುಕ್ತವಾಗ್ತಕ್ಕಂಥ ವಿಡಿಯೋಸ್ಗಳನ್ನು ನಾವು ನಿಮಗೆ ಕೊಡ್ತಾ. ಸೊ ಸಾಮಾನ್ಯ ವಿಜ್ಞಾನ ಈ ವಿಷಯದ ಕುರಿತಂತೆ, ಸಾಮಾನ್ಯ ವಿಜ್ಞಾನ ಈ ವಿಷಯ ಪ್ರತಿಯೊಬ್ಬರಿಗೂ ಒಂದು ಕಡ್ಡಾಯ ವಿಷಯ ಅಂತಲೇ ಹೇಳಬಹುದು. ಹೌದಾ, ತಾವೆಲ್ಲರೂ ಆಲ್ರೆಡಿ ಅಧಿಸೂಚನೆಗಳನ್ನ ನೋಡಿರ್ಬೋದು. ಅದರಲ್ಲಿ ಸಾಮಾನ್ಯ ವಿಜ್ಞಾನ ಇದು ಒಂದು ಕಂಪಲ್ಸರಿ ಆದ ಸಬ್ಜೆಕ್ಟು. ಸೊ ಆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ವಿಡಿಯೋಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ತಮಗೆಲ್ಲರಿಗೂ ಗೊತ್ತೇ ಇದೆ, ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಸೊ ಕೆಮಿಸ್ಟ್ರಿ ಈ ಸಬ್ಜೆಕ್ಟ್ ಒಂದು ಆಲ್ರೆಡಿ ನಾವು ಒಂದು 15 ಕ್ಲಾಸ್ನ ವಿಡಿಯೋಸ್ಗಳನ್ನು ತಮಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದರ ಲಿಂಕ್ ಕೂಡ ಕೆಳಗಡೆ ಇದೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬೋದು. ಇನ್ನು ಈ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ 3 ಚಾಪ್ಟರ್ದ ಒಂದು ಕ್ಲಾಸ್ನ ನಿಮ್ಗೆ ಕೊಟ್ಟಿದ್ದೀವಿ. ಅದ್ರ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಇದೆ, ಅಲ್ಲಿ ತಾವು ಹೋಗಿ ಅದನ್ನು ಚೆಕ್. ಇನ್ನು ತಮಗೇನಾದರೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ಒಂದು ಚಾಪ್ಟರ್ನಲ್ಲಿ ನಾವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯುತ್ ಶಕ್ತಿ ಅಂದರೆ ಇಲೆಕ್ಟ್ರಿಸಿಟಿ ರಿಲೇಟೆಡ್ ಒಂದು ಕ್ವಶನ್ಗಳ ಬಗ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮಾದರಿಯ ಪ್ರಶ್ನೆಗಳ ಕುರಿತು ಒಂದು ಚರ್ಚೆಯನ್ನು ನಾವು ಮಾಡುವರಿದ್ದೀವಿ. ಹೌದಾ, ಸೊ ಆಲ್ರೆಡಿ ನಿನ್ನೆ ಒಂದು ಕ್ಲಾಸ್ನಲ್ಲಿ ನಿಮಗೆ ಮ್ಯಾಗ್ನೆಟಿಸಮ್ ಕುರಿತಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಮಾದರಿಯ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅದರ ಲಿಂಕ್ ಕೂಡ ಕೆಳಗಡೆ ಇದೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಬೋದು. ಸಪ್ರೇಟಾಗಿ ಪ್ಲೇಲಿಸ್ಟ್ ಕೂಡ ಇದೆ, ಆ ಪ್ಲೇಲಿಸ್ಟ್ನಲ್ಲಿ ಹೋಗಿ ತಾವು ತಮಗೆ ಯಾವ ಎಕ್ಸಾಮ್ ಬೇಕು ಆ ಎಕ್ಸಾಮ್ನ ಒಂದು ವಿಡಿಯೋಗಳನ್ನು ತಾವು ನೋಡ್ಬೋದು. ಓಕೆ, ಇವತ್ತಿನ ಒಂದು ಚಾಪ್ಟರ್ ಕಡೆ ನಾವು ತಡ ಮಾಡ್ದೇ ಹೋಗೋಣ. ಸೊ ಒಂದೊಂದಾಗಿ ಒಂದೊಂದು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಫಸ್ಟ್ ಕ್ವಶನ್ನು, ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ. ನೋಡಿ ಕ್ವಶನ್ ಏನು ಕೇಳ್ತಾರೆ, ವಿದ್ಯುತ್ ಶಕ್ತಿ ಅಂದ್ರೆ ಇಲೆಕ್ಟ್ರಿಸಿಟಿ. ಸೊ ಈ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಮೊದಲಿಗೆ ಬಳಸಿದ ವಿಜ್ಞಾನಿ. ಆಯ್ಕೆಗಳನ್ನು ನೋಡಿ, ಫಸ್ಟ್ ಆಯ್ಕೆ ಇದೆ ವಿಲಿಯಂ ಗಿಲ್ಬರ್ಟ್ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಬ ಜೇಮ್ಸ್ ವ್ಯಾಟ್ ಇದೆ. ಆಪ್ಷನ್ ಕ ಎಡಿಸನ್ ಇದೆ. ಆಪ್ಷನ್ ಡ ಅಲೆಕ್ಸಾಂಡ್ರೋ ಹೋಲ್ಟ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ವಿಲಿಯಂ ಗಿಲ್ಬರ್ಟ್ ಇದರ ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ತೀವಿ. ಯಾಕಂದರೆ ಫಸ್ಟ್ ಟೈಮು ಈ ಇಲೆಕ್ಟ್ರಿಸಿಟಿ ಅಂತಕ್ಕಂಥ ಪದವನ್ನು, ವಿದ್ಯುತ್ ಶಕ್ತಿ ಅಂತಕ್ಕಂಥ ಪದವನ್ನು ಬಳಸಿದ ವಿಜ್ಞಾನಿ ಯಾರಪ್ಪ ಅಂದರೆ ವಿಲಿಯಂ ಗಿಲ್ಬರ್ಟ್ ಅಂತಲೇ ಹೇಳ್ಬೋದು. ಇನ್ನು ಉಳಿದ ಜೇಮ್ಸ್ ವ್ಯಾಟು, ಎಡಿಸನ್ ಮತ್ತು ಅಲೆಕ್ಸಾಂಡ್ರೋ, ಸೊ ಇವರು ಕೂಡ ವಿಜ್ಞಾನಿಗಳೇ. ಸೊ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಜೇಮ್ಸ್ ವ್ಯಾಟ್ನ ನಾವು ನೋಡಿದ್ರೆ ವಿದ್ಯುತ್ ಶಕ್ತಿಯನ್ನು ಅಳೆಯಲು ಕಿಲೋ ಅಂತ ಏಕಮಾನ ಉಪಯೋಗನ ಮಾಡಬೇಕಂತ ಹೇಳಿರ್ತಕ್ಕಂಥ ವಿಜ್ಞಾನಿ ಈ ನಮ್ಮ ಜೇಮ್ಸ್ ವ್ಯಾಟ್ ಅವರು. ಏನು, ವಿದ್ಯುತ್ ಶಕ್ತಿಯನ್ನು ಅಳೆಯಲು ನಾವೇನು ಯೂಸ್ ಮಾಡ್ತೀವಿ, KW ಅಂತ ಒಂದು ಯೂನಿಟ್ ಯೂಸ್ ಮಾಡ್ತೀವಿ. ಸೊ ಎಲ್ರಿಗೂ ಗೊತ್ತಿದೆ KW. ಹೌದಾ, ಸೊ ಈ KW ಅನ್ನು ಯೂಸ್ ಮಾಡಬೇಕಂತ ಹೇಳಿಕೊಟ್ಟವರೇ ಈ ನಮ್ಮ ಜೇಮ್ಸ್ ವ್ಯಾಟ್ ಅಂತಕ್ಕಂಥ ವಿಜ್ಞಾನಿ. ಅಷ್ಟೇ ಅಲ್ಲ, ಅವರು HP ಅಂದರೆ ಹಾರ್ಸ್ ಪವರ್ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಹಾರ್ಸ್ ಪವರ್. ಸೊ ಈ ಒಂದು ಹಾರ್ಸ್ ಪವರ್ ಒಂದು ಪರಿಕಲ್ಪನೆಯನ್ನು ಮೂಡಿಸಿದವರೇ ಈ ನಮ್ಮ ಜೇಮ್ಸ್ ವ್ಯಾಟ್ ಅಂತಕ್ಕಂಥ ವಿಜ್ಞಾನಿ. ಸೊ ಆಮೇಲೆ ಎಡಿಸನ್ನ ನೀವು ತೊಗೊಂಡ್ರೆ, ಎಡಿಸನ್ ನಮಗೆ ಏನು ಹೇಳ್ತಾರೆ, ಬಲ್ಬನ್ನು ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಈ ನಮ್ಮ ಎಡಿಸನ್ ಅಂತಕ್ಕಂಥ ವಿಜ್ಞಾನಿ. ಬಲ್ಬ್ ನೀವು ಡೈಲಿ ನಿಮ್ಮ ಮನೇಲಿ ಯೂಸ್ ಮಾಡ್ತಿರಲ್ಲ ಬಲ್ಬ್ಗಳನ್ನು, ಸೊ ಆ ಬಲ್ಬ್ಗಳನ್ನು ಕಂಡು ಹಿಡಿದವರೇ ಈ ನಮ್ಮ ಎಡಿಸನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಅಲೆಕ್ಸಾಂಡ್ರೋ ಹೋಲ್ಟ್ ಇವ್ರನ್ನ ತಗೊಂಡ್ರಿ, ಇವ್ರು ಏನು ಕಂಡು ಹಿಡಿದ್ರಪ್ಪ ಅಂದರೆ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅದರ ಬಗ್ಗೆ ಒಂದು ಅಧ್ಯಯನ ನಮಗೆ ಹೇಳಿಕೊಟ್ಟವರು ಈ ಅಲೆಕ್ಸಾಂಡ್ರೋ ಹೋಲ್ಟ್ ಅಂತಕ್ಕಂಥ ವಿಜ್ಞಾನಿ. ಏನು ಹೇಳಿದರೆ, ವಿದ್ಯುತ್ ವಿಭವ ಮತ್ತು ವಿಭವಾಂತರ. ವಿದ್ಯುತ್ ವಿಭವ ಅಂದರೆ ಏನು, ಇಂಗ್ಲೀಷ್ನಲ್ಲಿ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇನ್ನು ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದರ ಬಗ್ಗೆ ಹೇಳಿಕೊಟ್ಟವ್ರೆ ಅಲೆಕ್ಸಾಂಡ್ರೋ ಹೋಲ್ಟ್. ಸೊ ಹೀಗಾಗಿ ಫಸ್ಟ್ ಕ್ವಶನು, ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರಪ್ಪ ಅಂದರೆ ನಮ್ಮ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ. ಯಾರು, ಈ ನಮ್ಮ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ. ಓಕೆ,
ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೆಕೆಂಡ್ ಕ್ವಶನ್ ಹೋಗುವ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ. ವಿದ್ಯುತ್ ಸಾಮರ್ಥ್ಯ ಅಂದ್ರೇನು ಅನ್ನೋದಕ್ಕೆ ಏನಂತಂದರೆ ಇಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಏನು ಇಲೆಕ್ಟ್ರಿಕಲ್ ಪವರ್. ಲಕ್ಷ ಸಾಮರ್ಥ್ಯ ಅಂದ್ರೇನು ಪವರ್, ಹೌದಾ. ಸೊ ಈ ಒಂದು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕೇಳ್ತಾರೆ. ಏನು ಏಕಮಾನ? ಇಲ್ಲಿ ಆಯ್ಕೆಗಳನ್ನು ನೋಡಿ ಏನು ಕೊಟ್ಟಿರ್ತಾರೆ. ವ್ಯಾಟ್ ಕೊಡಿ, ಜೂಲ್ ಕೊಟ್ಟಿದ್ದಾರೆ, ಜೂಲ್ಸ್ ಪರ್ ಕೂಲಮ್ ಇದೆ, ಆಮೇಲೆ ಕೊನೆಯ ಆಯ್ಕೆ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟ 4 ಆಯ್ಕೆಗಳಲ್ಲಿ ಒಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವ್ಯಾಟ್ ಅಂತಾನೆ ಹೇಳ್ಬೋದು. ಇಲೆಕ್ಟ್ರಿಕಲ್ ಪವರ್ದ ಅಂತಾರಾಷ್ಟ್ರೀಯ ಏಕಮಾನ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಲೆಕ್ಟ್ರಿಕಲ್ ಪವರ್ನ ಏನಾದರೂ ನಾವು ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಅದರ ಯೂನಿಟ್ಸ್ ಏನಪ್ಪ ಅಂದರೆ ಅಂತಾನೆ ಕರಿತೀವಿ, ಹೌದಾ. ವ್ಯಾಟ್ ಅಂತಾನೆ ನಾವು ತಗೋಬೇಕಾಗುತ್ತೆ. ಯಾಕಂದರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಗೊತ್ತು, ಹೌದಲ್ವಾ. ಸೊ ರಾಷ್ಟ್ರೀಯ ಅಂದರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ, ಇಂಟರ್ನ್ಯಾಷನಲ್ ಅಂದರೆ ಇಡೀ ವರ್ಲ್ಡ್ಗೆ ಸಂಬಂಧಪಟ್ಟಾಗೆ. ಸೊ ಹೀಗಾಗಿ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ಉಳಿದ ಈ ಜೂಲ್ಸ್ ಇರ್ಬೋದು, ಜೂಲ್ಸ್ ಪರ್ ಕುಲಮ್ ಇರ್ಬೋದು, ಆಮೇಲೆ ವೋಲ್ಟ್ ಇರ್ಬೋದು. ಸೊ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಈ ಜೂಲ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ? ಕೇವಲ ಇಲೆಕ್ಟ್ರಿಸಿಟಿ ಏನಾದರೂ ಇದ್ದರೆ ಆವಾಗ ಮಾತ್ರ ಈ ಜೂಲ್ನ ನಾವು ಯೂಸ್ ಮಾಡಬೇಕು. ಯಾವಾಗ? ಕೇವಲ ವಿದ್ಯುತ್ ಶಕ್ತಿ, ಅಥವಾ ಅದನ್ನು ಇಂಗ್ಲೀಷ್ನಲ್ಲಿ ನಾವು ಇಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಹೌದಾ. ಸೊ ಅವಾಗಿದ್ದಾಗ ಮಾತ್ರ ಈ ಜೂಲ್ನ ಯೂಸ್ ಮಾಡಬೇಕು. ಇನ್ನು ಕ ಆಪ್ಷನು ಜೂಲ್ಸ್ ಪರ್ ಕುಲಮ್ ಇದೆ. ಇದನ್ನು ಯಾವಾಗ ಯೂಸ್ ಮಾಡ್ತಾರೆ? ವಿದ್ಯುತ್ ವಿಭವ ಏನಾದರೂ ಇದ್ದರೆ. ವಿದ್ಯುತ್ ವಿಭವ ಅಂದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಒಂದು ಏಕಮಾನ ಏನಪ್ಪಾ ಅಂದರೆ ಈ ಜೂಲ್ಸ್ ಪರ್ ಕುಲಮ್ ಅಂತ ಹೇಳ್ತೀವಿ, ಹೌದಾ. ಸೊ ಹೀಗಾಗಿ ಈ ಆಯ್ಕೆಗೆ ಇದು ಸರಿಯಾದ ಆನ್ಸರ್ ಅಲ್ಲ. ಇನ್ನು ವೋಲ್ಟ್ ತಗೊಂಡ್ರೆ, ವೋಲ್ಟ್ ಅದಕ್ಕೆ ಯೂಸ್ ಮಾಡ್ತೀವಿ, ಏನಾದ್ರು ಜಸ್ಟ್ ನಿಮ್ಗೆ ಹೇಳಿದ್ದೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾದರೂ ಇದ್ದರೆ ಪಿ ಡಿ ಅಂತ ಕರಿತೀವಿ. ಪಿ ಡಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾದರೂ ಇದ್ದರೆ ಅದರ ಒಂದು ಏಕಮಾನ ಯಾವುದಪ್ಪ ಅಂದರೆ ಈ ವೋಲ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಹೀಗಾಗಿ ಎರಡನೇ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ವ್ಯಾಟ್ ಅಂತ ಹೇಳ್ತೀವಿ. ಸೊ ಈ ವ್ಯಾಟ್ನ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಇದನ್ನ ವ್ಯಾಟ್ ಅಂತ ಕರೀತಾರೆ. ಕೆಲವೊಂದು ಟೈಮ್ನಲ್ಲಿ ಕಿಲೋ ವ್ಯಾಟ್ ಅಂತ ಯೂಸ್ ಮಾಡ್ತಾರೆ, ಕೆಲವೊಂದು ಟೈಮ್ನಲ್ಲಿ ಮೆಗಾ ವ್ಯಾಟ್ ಅಂತ ಯೂಸ್ ಮಾಡ್ತಾರೆ, ಕೆಲವೊಂದು ಟೈಮ್ನಲ್ಲಿ ಗಿಗಾ ಬೈಟ್ ಅಂತ ಯೂಸ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಯೂನಿಟ್ಸ್ಗಳನ್ನು ಈ ಒಂದು ವ್ಯಾಟ್ಗೆ ಯೂಸ್ ಮಾಡ್ತೀವಿ. ಸೊ ಇನ್ನು ಸಿಂಪಲ್ ಹೇಳಬೇಕಂದ್ರೆ 1 ವ್ಯಾಟ್ = ಎಷ್ಟು ಇರುತ್ತಪ್ಪ ಅಂದರೆ 1 ವ್ಯಾಟ್ ಏನಾದರೂ ನೀವು ತೊಗೊಂಡ್ರೆ ಅದರ ಒಂದು ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದರೆ 1 ವ್ಯಾಟ್ = 1 ಜೂಲ್ಸ್ ಪರ್ 1 ಸೆಕೆಂಡ್ ಅಂತಲೇ ಹೇಳ್ಬೋದು. ಅಂದರೆ 1 ವ್ಯಾಟ್ ಇದಕ್ಕೆ ಈಕ್ವಲ್ ಇರುತ್ತೆ ಅಂದರೆ 1 ಜೂಲ್ಸ್ ಪರ್ ಸೆಕೆಂಡ್. ಅಂದರೆ 1 ಸೆಕೆಂಡ್ನಲ್ಲಿ ಎಷ್ಟು ಜೂಲ್ಸ್ ಇಲೆಕ್ಟ್ರಿಸಿಟಿ ಯೂಸ್ ಆಯಿತು ಅಂತ ಹೇಳ್ಬೋದು, ಹೌದಾ. ಸೊ ಹೀಗಾಗಿ 1 ವ್ಯಾಟ್ = 1 ಜೂಲ್ಸ್ ಪರ್ 1 ಸೆಕೆಂಡ್ ಅಂತ ಹೇಳ್ತೀವಿ. ಅದೇ ಥರ 1 ಕಿಲೋ ವ್ಯಾಟ್ = 10⁻³ ವ್ಯಾಟ್ ಅಂತ ಹೇಳ್ತೀವಿ. 1 ಮೆಗಾವ್ಯಾಟ್ = 10⁻⁶ ವ್ಯಾಟ್ ಅಂತ ಹೇಳ್ತೀವಿ, ಹೌದಾ. ಸೊ ಈ ಥರ ವ್ಯಾಟ್ಗಳ ಒಂದು ಯೂನಿಟ್ಸ್ಗಳು ಕೂಡ ಬರ್ತಾ ಇರ್ತವೆ. ಬಟ್ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ಬೇಕು ನೀವು? ವ್ಯಾಟ್ ಅಂತಾನೆ ಹೇಳಬೇಕು. ಯಾವುದು? ವ್ಯಾಟ್ ಅಂತಾನೆ ಹೇಳಬೇಕು. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಏಷ್ಯಾದಲ್ಲೇ ಪ್ರಥಮ ಜಲ ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು? ನೋಡಿ, ಏಷ್ಯಾದಲ್ಲಿ ಅಂದರೆ ಏಷ್ಯಾ ಖಂಡ ಇದೆಯಲ್ವಾ. ಸೊ ಈ ನಮ್ಮ ಏಷ್ಯಾ ಖಂಡದಲ್ಲಿ ಪ್ರಥಮ ಜಲ ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕರ್ನಾಟಕ ಅಂತಾನೆ ಹೇಳ್ಬೋದು. ಅಂದರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಡೀ ಒಂದು ನಮ್ಮ ಏಷ್ಯಾ ಖಂಡದಲ್ಲೇ ಪ್ರಥಮ ಬಾರಿಗೆ ಜಲ ವಿದ್ಯುತ್ ಸ್ಥಾವರನ ಸ್ಥಾಪನೆ ಆಯಿತು. ಬಟ್ ಅದು ಎಲ್ಲಿ ಸ್ಥಾಪನೆ ಆಯಿತು ಅಂತ ಒಂದು ಕ್ವಶನ್ನ ನಿಮಗೆ ಕೇಳ್ತಾರೆ. ನೋಡಿ ಆಯ್ಕೆಗಳನ್ನು ನೋಡಿ. ಫಸ್ಟ್ ಇದೆ ಮಂಡ್ಯ ಕೊಟ್ಟಿದ್ದಾರೆ, ಬ ಆಲಮಟ್ಟಿ, ಕ ಜೋಗ, ಡ KRS ಅಂತ ಹೇಳಿದ್ದಾರೆ. ಸೊ ಔಟ್ ಆಫ್ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮಂಡ್ಯ ಅಂತಲೇ ಹೇಳ್ಬೋದು. ಯಾವುದು ಆಯ್ಕೆ?
ಮಂಡ್ಯ ಅಂತ ಹೇಳ್ಬೋದು. ಯಾಕಂದರೆ ಈ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಶಿವನ ಸಮುದ್ರ ಇದೆಯಲ್ಲ, ಸೊ ಆ ಪ್ಲೇಸ್ನಲ್ಲಿ 1902ರಲ್ಲಿ ಕಾವೇರಿ ನದಿಗೆ ಈ ಒಂದು ಪ್ರಪ್ರಥಮ ಜಲ ವಿದ್ಯುತ್ ಸ್ಥಾವರವನ್ನು ಒಂದು ಸ್ಥಾಪನೆಯನ್ನು ಮಾಡಲಾಯಿತು ಅಂತ ಆಲ್ರೆಡಿ ನಾವು ಎಲ್ಲ ಅಭ್ಯಾಸ ಸ್ಟಡಿನ ಮಾಡಿದ್ದೀವಿ, ಹೌದಾ. ಸೊ ಹೀಗಾಗಿ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮಂಡ್ಯ ಅಂತ ಹೇಳ್ತೀವಿ. ಇನ್ನು ಉಳಿದ ಆಲ್ಮಟ್ಟಿ ಇರ್ಬೋದು, ಜೋಗ ಮತ್ತು KRS ಇದು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಹೌದಾ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಆಲ್ಮಟ್ಟಿಯಲ್ಲಿ ಬರುತ್ತೆ ಕೃಷ್ಣಾ ನದಿ, ವಿಜಯಪುರ ಜಿಲ್ಲೆ, ಹೌದಾ. ಜೋಗಲ್ಲಿ ಬರುತ್ತೆ ಶರಾವತಿ ನದಿಗೆ ಬರುತ್ತೆ. KRS ಎಲ್ಲಿ ಬರುತ್ತೆ, ಇದು ಕೂಡ ಕಾವೇರಿ ನದಿಗೆ ಬರುತ್ತೆ, ಶ್ರೀರಂಗಪಟ್ಟಣ ಹತ್ರ. ಹೀಗಾಗಿ ಏಷ್ಯಾದಲ್ಲೇ ಪ್ರಪ್ರಥಮ ಜಲ ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಶಿವನ ಸಮುದ್ರದ ಕಾವೇರಿ ನದಿಗೆ ಸ್ಥಾಪನೆ ಆಯಿತು ಅಂತಕ್ಕಂಥದ್ದನ್ನು ಹೇಳಬೇಕು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ನೋಡಿ, ಪ್ರಪಂಚದಲ್ಲೇ ಅತಿ ದೊಡ್ಡ ಜಲ ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ? ಕ್ವಶನ್ ನೋಡಿ ಏನು ಹೇಳುತ್ತೆ, ಪ್ರಪಂಚದಲ್ಲೇ ಅತಿ ದೊಡ್ಡ ಜಲ ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿ ಇದೆ? ಪ್ರಪಂಚದಲ್ಲಿ ಅಂತ ಕೇಳ್ತಾರೆ, ಇಡೀ ಇಂಡಿಯಾದಲ್ಲ, ಪ್ರಪಂಚದಲ್ಲಿ ಅಂದರೆ ಇಡೀ ವರ್ಲ್ಡ್ನಲ್ಲಿ. ಸೊ ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ, ಚೀನಾ ಇದೆ, ಭಾರತ, ಅಮೇರಿಕಾ, ಜಪಾನ್. ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಚೀನಾ. ಈ ಚೀನಾ ದೇಶದಲ್ಲಿ ಅತಿ ದೊಡ್ಡ ವಿದ್ಯುತ್ ಜಲ ಸ್ಥಾವರದ ಒಂದು ಸ್ಥಾಪನೆಯನ್ನು ಮಾಡಲಾಗಿದೆ. ಅದು ಎಲ್ಲಿಯಪ್ಪ ಅಂದರೆ ಏನಕ್ಕೆ ವರ್ಕ್ ಆಗ್ತಾ ಇಲ್ಲ, ಎಲ್ಲಿದೆ ಅಂದರೆ ಯಾಂಗ್ಸ್ಟೇ ನದಿಯ ಮೇಲೆ ಈ ಒಂದು ಚೀನಾ ದೇಶದವರು ಅತಿ ದೊಡ್ಡದಾದಂಥ ಒಂದು ಜಲ ವಿದ್ಯುತ್ ಸ್ಥಾವರನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಈ ನಮ್ಮ ಭಾರತ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ, ಹೌದಾ. ಅಮೇರಿಕ ಮತ್ತು ಜಪಾನ್ ತೊಗೊಂಡ್ರೆ ಇವು ಕೂಡ ಸಾಧ್ಯ ಇಲ್ಲ. ರಿವರ್ಸ್ ಇದೆ, ಅಲ್ಲಿ ಕೂಡ ಒಂದು ಏನಿದೆ ದೊಡ್ಡದಾದಂಥ ಜಲ ವಿದ್ಯುತ್ಗಳಿದೆ. ಬಟ್ ಅಮೇರಿಕ ಮತ್ತು ಜಪಾನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಹೌದಾ. ಸೊ ನೀವೆಲ್ಲ ಅಂದರೆ ಚೀನಾ ದೇಶದ ಯಾಂಗ್ಸ್ಟೇ ಅಂತಕ್ಕಂಥ ನದಿ ಮೇಲೆ ಒಂದು ದೊಡ್ಡದಾದಂಥ ಒಂದು ಜಲಪಾತವನ್ನು ಕಟ್ಟಿರ್ತಾರೆ. ಇನ್ನು ಅಮೇರಿಕ ಮತ್ತು ಜಪಾನ್ ತೊಗೊಂಡ್ರೆ, ಅಮೇರಿಕ ತೊಗೊಂಡ್ರೆ ಒಂದು ಗ್ರ್ಯಾಂಡ್ ಕೊಲಿ ಅಂತಕ್ಕಂಥ ಬರುತ್ತೆ, ಈ ಕೊಲಂಬಿಯಾ ರಿವರ್ ಹತ್ರ ಕಟ್ಟಿದ್ದಾರೆ. ಬಿಟ್ಟರೆ ಜಪಾನ್ ತೊಗೊಂಡ್ರೆ ಕುರೋಬೆ ಅಂತಕ್ಕಂಥ ಒಂದು ಡ್ಯಾಮ್ ಕಟ್ಟಿದ್ದಾರೆ, ಕುರೋಬೆ ಒಂದು ರಿವರ್ ಮೇಲೆ. ಸೊ ಈ ಅಮೇರಿಕಾ, ಜಪಾನ್ ಮತ್ತು ಭಾರತನ ಕಂಪ್ಯಾರಿಸನ್ ಮಾಡಿದ್ರೆ ಚೀನಾ ಅತಿ ದೊಡ್ಡದಾದಂಥ ಜಲ ಸ್ಥಾವರನ ಅಲ್ಲಿ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಹೇಳುತ್ತೆ, ಕೆಳಗಿನವುಗಳ ಪೈಕಿ ಯಾವ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ? ನೋಡಿ, ಕೆಳಗಿನವುಗಳ ಪೈಕಿ ಯಾವ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಅಂತ ಕೇಳ್ತಾರೆ. ಸೊ ಆಲ್ರೆಡಿ ನಿಮಗೆ ಯಾವ ಚಾಪ್ಟರ್ಲಿ ಆಲ್ರೆಡಿ ಬಂದಿದೆ, ಎಲೆಕ್ಟ್ರೋಲೈಟ್ಸ್ ಅಂತ ಆಲ್ರೆಡಿ ಬಂದಿದೆ. ಸೊ ಇಲ್ಲಿ ಕೆಲವೊಂದು ಕೆಮಿಕಲ್ಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಕಾಪರ್ ಸಲ್ಫೇಟ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಸೋಡಿಯಂ ಕ್ಲೋರೈಡ್ ಇದೆ, ಸಕ್ಕರೆ ಇದೆ. ಸೊ ಔಟ್ ಆಫ್ ಈ 4 ಒಂದು ಆಯ್ಕೆಗಳಲ್ಲಿ ಯಾವ ಒಂದು ಸಂಯುಕ್ತಗಳಲ್ಲಿ ವಿದ್ಯುತ್ ಹರಿಯೋದಿಲ್ಲ, ಕರೆಂಟ್ ಫ್ಲೋ ಆಗೋದಿಲ್ಲ ಅಂತ ಕೇಳ್ತಾರೆ, ಹೌದಾ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ ಕಾಪರ್ ಸಲ್ಫೇಟ್ನಲ್ಲಿ ಕರೆಂಟ್ ಅಂದ್ರೆ ಫ್ಲೋ ಆಗುತ್ತೆ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ, ಇದು ಕೂಡ ನಿಮ್ಗೆ ಗೊತ್ತೇ ಇದೆ, ಹೌದಾ. ಇನ್ನು ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪಿನಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಉಪ್ಪು ನೀರು ತಗೋತಿರಲ್ವಾ, ಸೊ ಉಪ್ಪು ನೀರು ಏನಾದ್ರು ತೊಗೊಂಡ್ರೆ ಅದರಲ್ಲಿ ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಇನ್ನು ಈ ಕೊನೆಯ ಒಂದು ಆಯ್ಕೆ ಇದೆ ನೋಡಿ, ಸಕ್ಕರೆ ಅಂತ ಕೊಟ್ಟಿದ್ದಾರೆ. ಸೊ ಸಕ್ಕರೆಯಲ್ಲಿ ಯಾವತ್ತೂ ಕರೆಂಟ್ ಫ್ಲೋ ಆಗಲ್ಲ, ಅಕ್ಷರ ಇಟ್ಕೋಬೇಕು. ಸಕ್ಕರೆಯಲ್ಲಿ ಯಾವತ್ತಿಗೂ ಕರೆಂಟ್ ಫ್ಲೋ ಆಗಲ್ಲ, ಯಾಕಂದರೆ ಇದು ಒಂದು ಟೈಪ್ ಆಫ್ ದ ನಾನ್ ಇಲೆಕ್ಟ್ರೋಲೈಟ್ಸ್ ಅಂತ ಹೇಳ್ಬೋದು. ಏನು ನಾನ್ ಇಲೆಕ್ಟ್ರೋಲೈಟ್ಸ್ ಅಂದರೆ ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ನಾನ್ ಇಲೆಕ್ಟ್ರೋಲೈಟ್ ಅಂದರೆ ಅದರಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ಹೌದಾ. ಸೊ ಹೀಗಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಯುಕ್ತಗಳ ಪೈಕಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಅಂತ ಸಂಯುಕ್ತ ಯಾವುದಪ್ಪ ಅಂದರೆ ಸಕ್ಕರೆ. ಯಾವುದು? ಸಕ್ಕರೆ ಅಂತಲೇ ಹೇಳ್ಬೋದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನದ ಪರಿಣಾಮದ ಮೇಲೆ ಕೆಲಸ ಮಾಡುವ ಉಪಕರಣಗಳು. ನೋಡಿ, ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನ ಅಂದ್ರೇನು? ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು, ಉಷ್ಣ ಉತ್ಪನ್ನ ಅಂದ್ರೇನು?
ಆ ಒಂದು ಉಪಕರಣಗಳು ಒಂದು ಉಷ್ಣತೆಯನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾ ಇರಬೇಕು, ಹೀಟ್ ಕ್ರಿಯೇಟ್ ಮಾಡ್ತಾ ಇರಬೇಕು. ಅಂದರೆ ಇಲ್ಲಿ ಕೊಟ್ಟಿದ್ರು ನೋಡಿ ಎಕ್ಸಾಂಪಲ್, ವಿದ್ಯುತ್ ಒಲೆ ಇದೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇದೆ, ವಿದ್ಯುತ್ ಬಲ್ಬ್ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ರು. ಈ ವಿದ್ಯುತ್ ಒಲೆ ಇರ್ಬೋದು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇರ್ಬೋದು, ವಿದ್ಯುತ್ ಬಲ್ಬ್ ಇರ್ಬೋದು, ಈ ಏನು ಉಪಕರಣ ಇದೆಯಲ್ಲ, ಸೊ ಇವುಗಳಲ್ಲಿ ಅಂದರೆ ಉಷ್ಣ ಉತ್ಪನ್ನ ಅಂದ್ರೇನು, ಇಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಇಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ನೋಡಿ, ನೀವೇನಾದರೂ ವಿದ್ಯುತ್ ಒಲೆಯನ್ನು ತಗೊಂಡ್ರೆ, ಹೌದಲ್ವಾ, ಇದು ಕರೆಂಟ್ ಕೊಡ್ತೀರಾ, ಬಟನ್ ಹೊಡಿತೀರಾ, ಆನ್ ಆಗುತ್ತೆ, ಅಲ್ಲೇನಾಗುತ್ತೆ, ಕರೆಂಟ್, ಇಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಅಂತಲೇ ಹೇಳ್ಬೋದು, ಹೌದಾ. ಅದೇ ರೀತಿ ನೀವು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ತೊಗೊಂಡ್ರಿ, ಇಸ್ತ್ರಿ ಹೊಡಿತೀರಲ್ವಾ, ಸೊ ಅದನ್ನು ನೀವು ತೊಗೊಂಡ್ರೆ ಏನಾಗುತ್ತೆ, ನೀವು ಕರೆಂಟ್ ಕೊಡ್ತೀರಲ್ವಾ, ಬಟನ್ ಹೊಡಿತೀರ, ಕರೆಂಟ್ ಹೋಗುತ್ತೆ, ಅದು ಏನಾಗುತ್ತೆ, ಇಸ್ತ್ರಿ ಪೆಟ್ಟಿಗೆ ಹೀಟ್ ಆಗ್ತಾ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಇಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಸೊ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನದ ಪರಿಣಾಮದ ಮೇಲೆ ಕೆಲಸ ಮಾಡುವ ಉಪಕರಣಗಳು ಯಾವ ಅಂತ ಕೇಳಿದ್ರೆ ಈ ಮೇಲಿನ ಎಲ್ಲ ಅಂತಾನೆ ಹೇಳ್ತೀವಿ ನಾವು. ಯಾಕಂದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಬಲ್ಬು, ಆಮೇಲೆ ವಿದ್ಯುತ್ ಒಲೆ, ಇವೆಲ್ಲ ಉಷ್ಣತೆಯನ್ನು ಒಂದು ಏನಾಗುತ್ತೆ, ಉತ್ಪನ್ನವನ್ನು ಮಾಡ್ತಕ್ಕಂಥ ಉಪಕರಣಗಳಂತ ಹೇಳ್ತೀವಿ, ಹೌದಲ್ವಾ. ನೀವು ಆಲ್ರೆಡಿ ಎಲ್ಲ ಇದರ ಅನುಭವ ತೊಗೊಂಡಿರ್ತೀರ, ಹೌದಾ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇರ್ಬೋದು, ವಿದ್ಯುತ್ ಬಲ್ಬ್ ಇರ್ಬೋದು, ವಿದ್ಯುತ್ ಓಲೆ ಇರ್ಬೋದು, ಹೌದಲ್ವಾ. ಸೊ ನಿಮಗೆಲ್ಲ ಗೊತ್ತಿದೆ, ಅದರಲ್ಲಿ ಕ್ರಿಯೇಟ್ ಆಗೋದೇ ಹೀಟ್ ಎನರ್ಜಿ, ಹೌದಾ. ಸೊ ಹೀಗಾಗಿ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ. ಸಪೋಸ್ ಏನಾದರೂ ನಿಮಗೆ ಒಂದು ಈ ಮುಂಬರುವ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದ್ರ ರಿಲೇಟೆಡ್ ಕ್ವಶನ್ ಹೀಗೆ ಬರುತ್ತಂತಿಲ್ಲ. ಕೆಲವೊಂದು ಟೈಮಲ್ಲಿ ಕೇವಲ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅಂತ ಕೊಟ್ಟಿದ್ರೆ ಇದನ್ನೇ ನೀವು ರೈಟ್ ಮಾಡೋಕ್ಕಾಗುತ್ತೆ, ಬೇರೆದು ರೈಟ್ ಮಾಡೋಕ್ಕಾಗಲ್ಲ, ಹೌದಲ್ಲ. ಸೊ ಹೀಗಾಗಿ ನಿಮ್ಗೆ ಗೊತ್ತಿರಲಿ, ವಿದ್ಯುತ್ ಓಲೆ ಇರ್ಬೋದು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಬಲ್ಬ್, ಇವೆಲ್ಲವೂ ಕೂಡ ಒಂದು ಉಷ್ಣದ ಒಂದು ಉತ್ಪನ್ನವನ್ನು ಮಾಡ್ತಾ ಇರುತ್ತೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳುವ. ಓಕೆ ನೋಡಿ, 7th ಕ್ವಶನ್ ಏನು ಹೇಳುತ್ತೆ ನೋಡಿ, ವಿದ್ಯುತ್ ಫ್ಯೂಸ್ ಅಂದರೆ ಇಲೆಕ್ಟ್ರಿಕಲ್ ಫ್ಯೂಸ್ ಇರುತ್ತಲ್ಲ, ಸೊ ಇದು ಯಾವುದರ ಮಿಶ್ರಣ ಅಂತ ಕೇಳ್ತಾರೆ. ವಿದ್ಯುತ್ ಫ್ಯೂಸ್ ಇದು ಯಾವುದರ ಒಂದು ಮಿಶ್ರಣ. ಆಯ್ಕೆ ನೋಡಿ, ಸೀಸ್ ಮತ್ತು ತವರ್ ಇದೆ, ಹೌದಾ, ನೈಕ್ರೋಮ್ ಇದೆ, ಹೌದಾ, ಫೆರಸ್ ಇದೆ, ನಿಕೇಲ್ ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಯ್ಕೆ ಅ, ಸೀಸ್ ಮತ್ತು ತವರ ಅಂತ ಹೇಳ್ತೀವಿ. ಸೀಸ್ ಮತ್ತು ತವರ ಅಂತ ಹೇಳ್ತೀವಿ. ಯಾಕೆ ಇದನ್ನೇ ಯೂಸ್ ಮಾಡ್ತಾರೆ, ಇದ್ರ ಬಿಟ್ಟರೆ ನೈಕ್ರೋಮ್ ಇದೆ, ಫೆರಸ್ ಇದೆ, ಮತ್ತು ನಿಕಲ್, ಇವುಗಳನ್ನ ಯೂಸ್ ಮಾಡಲ್ಲ. ಬಟ್ ಸೀಸ್ ತವರನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಈ ಸೀಸ್ ಮತ್ತು ತವರು ಒಂದು ಮಿಶ್ರಣ ಕೂಡಿ ಏನು ಫ್ಯೂಸ್ ತಯಾರು ಮಾಡ್ತಾರಲ್ಲ, ಸೊ ತಯಾರು ಮಾಡಿದಾಗ ಇದು ಜಾಸ್ತಿ ದಿವಸ ಒಂದು ಬಾಳಿಕೆಯಾಗಿ ಬರುತ್ತೆ. ರೀಸನ್ ಏನಪ್ಪ ಅಂದರೆ ಇದು ಅತಿ ಹೆಚ್ಚು ವಿದ್ಯುತ್ ರೋಧ ಇರತಕ್ಕಂಥ ಒಂದು ಏನಂತೀವಿ ನಾವು ಮೆಟಲ್ಸ್ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ವಿದ್ಯುತ್ ರೋಧ ಇರತಕ್ಕಂಥ ಮೆಟಲ್ಸ್ ಅಂತಲೇ ಹೇಳ್ಬೋದು. ಈ ನೈಕ್ರೋಮ್ ತೊಗೊಂಡ್ರೆ, ನೈಕ್ರೋಮ್ ಯಾವ ಥರ ಇರುತ್ತೆ, ಇದೊಂದು ಮೀಡಿಯಮ್ ಏನಂತೀವಿ ನಾವು ವಿದ್ಯುತ್ ರೋಧ ಇರತಕ್ಕಂಥ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು. ನೈಕ್ರೋಮ್ ಅಂದರೆ ನಿಕೆಲು, ಕ್ರೋಮಿಯಂ ಮತ್ತು ಫೆರಸ್ ಇರತಕ್ಕಂಥ ಒಂದು ಮಿಶ್ರಣ ಇದು. ನೈಕ್ರೋಮ್, ನಿಕೆಲ್, ಕ್ರೋಮಿಯಂ ಮತ್ತು ಫೆರಸ್ನ ಯೂಸ್ ಮಾಡಿ ಒಂದು ಮಿಶ್ರಣ ತಯಾರು ಮಾಡ್ತಾರೆ. ಅದಕ್ಕೆ ನಾವು ನೈಕ್ರೋಮ್ ಅಂತ ಕರಿತೀವಿ. ನೈಕ್ರೋಮ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಯೂಸ್ ಮಾಡ್ತಾರೆ, ವಿದ್ಯುತ್ ಒಲೆಯಲ್ಲಿ ಯೂಸ್ ಮಾಡ್ತಾರೆ, ಬಾಯ್ಲರ್ನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ, ನೈಕ್ರೋಮ್, ಹೌದಾ. ಸೊ ಇದು ಒಂದು ಮೀಡಿಯಂ ರೀತಿಯ ಒಂದು ವಿದ್ಯುತ್ ರೋಧವನ್ನು ಹೊಂದಿರುತ್ತೆ. ಇನ್ನು ಫೆರಸ್ ಮತ್ತು ತಗೊಂಡ್ರೆ ಇವೆರಡು ಹೆಂಗಿರ್ತಪ್ಪ ಅಂದರೆ ಅತಿ ಕಡಿಮೆ ಒಂದು ವಿದ್ಯುತ್ ರೋಧವನ್ನು ಹೊಂದಿರತಕ್ಕಂಥ ಎಲಿಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ನೈಕ್ರೋಮ್ ಇರ್ಬೋದು ಅಥವಾ ಫೆರಸ್ಸು, ನಿಕೆಲ್ ಇಲೆಕ್ಟ್ರಿಕ್ ಫ್ಯೂಸ್ ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡಲ್ಲ. ಯೂಸ್ ಏನು ಮಾಡ್ತಾರೆ, ಸೀಸ ಮತ್ತು ತವರ ಇರತಕ್ಕಂಥ ಒಂದು ಮಿಶ್ರಣ ಕೂಡಿಕೊಂಡು ಈ ಒಂದು ವಿದ್ಯುತ್ ಫ್ಯೂಸ್ ಅಂದರೆ ಇಲೆಕ್ಟ್ರಿಕಲ್ ಫ್ಯೂಸ್ನ ತಯಾರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳುವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಹೇಳುತ್ತೆ ನಮಗೆ 8ನೇ ಕ್ವಶನು, ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಯಾರು. ಆಲ್ರೆಡಿ ಆನ್ಸರ್ ಮ್ಯಾಕ್ಸಿಮಮ್ 100% ಎಲ್ಲ ನಮ್ಮ ಸ್ನೇಹಿತರಿಗೆ ಗೊತ್ತೇ ಇದೆ. ಬಲ್ಬ್ನ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಎಡಿಸನ್ ಅಂತಲೇ ಹೇಳ್ತೇವೆ, ಹೌದಲ್ಲ. ಎಡಿಸನ್ ಇವರೇ ಈ ಒಂದು ಸ್ಟಾರ್ಟಿಂಗ್ನಲ್ಲಿ ಬಲ್ಬ್ಗಳನ್ನು ಕಂಡು ಹಿಡಿದವರು. ಹಾಗಾದರೆ ಇನ್ನು ಉಳಿದ ರೈಟ್ ಬ್ರದರ್ಸು, ಅಲೆಕ್ಸಾಂಡರ್ ವೋಲ್ಟು ಮತ್ತು ಜಾರ್ಜ್ ಸೈಮನ್ ಓಮ್ ಇವ್ರು ಏನು ಮಾಡಿದ್ರು. ರೈಟ್ ಬ್ರದರ್ಸ್ ಏನು ಕಂಡು ಹಿಡಿದಿದ್ದಾರೆ, ಏರೋಪ್ಲೇನ್ ಅಂದರೆ ವಿಮಾನಗಳನ್ನು ಕಂಡು ಹಿಡಿದವರೇ ಇವರೇ, ಹೌದಲ್ವಾ. ಇನ್ನು ಈ ಅಲೆಕ್ಸಾಂಡರ್ ವೋಲ್ಟ್ ಏನು ಕಂಡು ಹಿಡಿದ್ರು,
ವಿದ್ಯುತ್ ವಿಭವವನ್ನು ಕಂಡುಹಿಡಿದಾಗ ಪೊಟೆನ್ಷಿಯಲ್, ಹೌದಲ್ಲ. ಇನ್ನು ಜಾರ್ಜ್ ಸೈಮನ್ ಓಮ್ ಏನು ಕಂಡುಹಿಡಿದ್ರು? ವಿದ್ಯುತ್ ರೋಧವನ್ನು ಕಂಡುಹಿಡಿದವರು, ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಏನಾಗಿ ಜಸ್ಟ್ ನೋಡಿದ್ದೀವಿ ಕ್ವಶನ್ ನಂಬರ್ 7. ವಿದ್ಯುತ್ ರೋಧ ಅಂದರೆ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಹೌದಲ್ವಾ. ಸೊ ಅದನ್ನು ಕಂಡುಹಿಡಿದವರು ಈ ನಮ್ಮ ಜಾರ್ಜ್ ಸೈಮನ್ ಓಮ್ ಅಂತಕ್ಕಂಥ ವಿಜ್ಞಾನಿ. ಸೊ ಹೀಗಾಗಿ ಕ್ವಶನ್ ನಂಬರ್ 8, ವಿದ್ಯುತ್ ಬಲ್ಬ್ ಕಂಡು ಹಿಡಿದ ವಿಜ್ಞಾನಿ ಯಾರು ಅಪ್ಪ ಅಂದರೆ ಎಡಿಸನ್ ಅಂತ ನಾವು ನೀವೆಲ್ಲ ಹೇಳ್ತೇವೆ. ಇದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಆನ್ಸರು. ಇಷ್ಟು ಈಜಿ ನಿಮ್ಗೆ ಕ್ವಶನ್ ಬರಲ್ಲ ಸ್ನೇಹಿತರೆ. ಕ್ವಶನ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇರುತ್ತೆ, ಹೌದಲ್ಲ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ತೊಗೊಳ್ಳುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್, ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುವುದರಿಂದ ಹೆಚ್ಚಿಗೆ ಬಾಳಿಕೆ ಬರುತ್ತೆ? ನಿಮ್ಗೆ ಗೊತ್ತಿರಲಿ, ಬಲ್ಬ್ನಲ್ಲಿ ಯಾವುದೋ ಒಂದು ಅನಿಲವನ್ನು ತುಂಬಿರ್ತಾರೆ. ಆ ಅನಿಲ ಇರುತ್ತೆ ಅಂತ ಅದೇನು ಮಾಡುತ್ತೆ, ಒಂದು ಜಾಸ್ತಿ ದಿವಸ ಒಂದು ಯೂಸ್ ಆಗ್ತಾ ಇರುತ್ತೆ, ಹೌದಲ್ವಾ. ಸೊ ಕೆಲವೊಂದು ಮನೆಗಳಲ್ಲಿ ನೀವು ನೋಡಿರ್ಬೋದು ಕಂಟಿನ್ಯೂಸ್ ಆಗಿ ಲೈಟ್ ಆನ್, ಕೆಲವೊಂದು ಆಫೀಸ್ನಲ್ಲಿ ಕಂಟಿನ್ಯೂಸ್ ಆಗಿ ಲೈಟ್ಗಳು ಆನ್ ಇರುತ್ತೆ. ಬಟ್ ಆದರೂ ಅದು ಮಿನಿಮಮ್ 1 ವರ್ಷ ಅಂದರೆ ಏನೂ ಆಗಲ್ಲ ಅದಕ್ಕೆ, ಹೌದಲ್ಲ. ಸೊ ಅದು ವೇಸ್ಟ್ ಅಂತೂ ಆಗಲ್ಲ. ಸೊ ಆ ಬಲ್ಬ್ನಲ್ಲಿ ಯಾವ ರೀತಿಯಾದಂಥ ಅನಿಲಗಳನ್ನು ತುಂಬಿರ್ತಾರೆ ಅಂತಕ್ಕಂಥ ಕ್ವಶನ್ನ ಇಲ್ಲಿ ಕೇಳಿದ್ದಾರೆ. ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಹೀಲಿಯಂ ಇದೆ, ನಿಯಾನ್ ಇದೆ. ಔಟ್ ಆಫ್ 4 ಆನ್ಸರ್ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ನೈಟ್ರೋಜನ್ ಅಂತ ಹೇಳ್ತೀವಿ. ಯಾವ್ದು ಆನ್ಸರು? ನೈಟ್ರೋಜನ್ನು. ಇನ್ನು ಉಳಿದ ಆಕ್ಸಿಜನ್ ಇರ್ಬೋದು, ಹೀಲಿಯಂ, ನಿಯಾನ್ ಇದನ್ನು ಕೂಡ ಯೂಸ್ ಮಾಡ್ತಾರೆ, ಹೌದಲ್ವಾ. O2 ಆಕ್ಸಿಜನ್ ಎಲ್ಲಿ ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ? ನೀವೇನಾದರೂ ಬಲ್ಬ್ನಲ್ಲಿ ಆಕ್ಸಿಜನ್ ಯೂಸ್ ಮಾಡಿದ್ರೆ ಟಂಗ್ಸ್ಟನ್ ಇರುತ್ತಲ್ಲ ತಂತಿ, ಸೊ ಆ ಟಂಗ್ಸ್ಟನ್ ತಂತಿ ಬೇಗನೆ ಸುಟ್ಟು ಹೋಗಿಬಿಡುತ್ತೆ. ಸೊ ಹೀಗಾಗಿ ಆಕ್ಸಿಜನ್ನ ಅಲ್ಲಿ ಯೂಸ್. ಇನ್ನು ಉಳಿದ ಹೀಲಿಯಂ ಮತ್ತು ನಿಯಾನ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಅನಿಲಗಳ ರಾಜ ಅನಿಲಗಳ ಒಂದು ಚಾಪ್ಟರ್ ಬರುತ್ತಲ್ಲ, ಆಲ್ರೆಡಿ ಅದರಲ್ಲಿ ನಿಮಗೆ ಹೇಳಿ ನಾನು. ಹೀಲಿಯಂ ಎಲ್ಲಿ ಯೂಸ್ ಮಾಡ್ತಾರೆ? ಬಲೂನುಗಳನ್ನು ತುಂಬೋ ಸಲುವಾಗಿ ಹೀಲಿಯಂ ಗ್ಯಾಸ್ ಮಾಡ್ತಾರೆ, ಹೌದಾ. ಇನ್ನು ಈ ನಿಯಾನ್ ತಗೊಂಡು ಎಲ್ಲಿ ಯೂಸ್ ಮಾಡ್ತಾರೆ? LED ಲೈಟ್ಗಳ ಒಂದು ತಯಾರಿಕೆಯಲ್ಲಿ ನಿಯಾನ್ ಈ ಒಂದು ಗ್ಯಾಸ್ನ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುವುದರಿಂದ ಹೆಚ್ಚಿಗೆ ಬಾಳಿಕೆ ಬರುತ್ತದೆ ಅಂದರೆ ಸರಿಯಾದ ಆನ್ಸರ್ ನೈಟ್ರೋಜನು. ಲಕ್ಷದಲ್ಲಿ ನೈಟ್ರೋಜನು. ಓಕೆ, ಅಲ್ಲಿ ಕ್ವಶನ್ ಪೇಪರ್ನಲ್ಲಿ ನಿಮಗೆ ಕ್ವಶನ್ಗಳು ಕನ್ನಡದಲ್ಲಿ ಕೂಡ ಇರುತ್ತೆ, ಇಂಗ್ಲೀಷ್ನಲ್ಲಿ ಕೂಡ ಇರುತ್ತೆ. ಸೊ ತಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಕೂಡ ತಾವು ನೋಡ್ಬೋದು, ಅಥವಾ ಇಂಗ್ಲೀಷ್ನವರು ಕನ್ನಡದಲ್ಲಿ ಕೂಡ ಅದನ್ನು ನೋಡಬಹುದು, ಹೌದಾ. ಸೊ ಎರಡೂ ಥರ ಇರುತ್ತೆ. ಸೊ ಅಲ್ಲಿ ನೀವು ಟ್ಯಾಲಿ ಮಾಡ್ಕೋಬೇಕು. ಟ್ಯಾಲಿ ಮಾಡಲಿ ಅಂದರೆ ನಿಮಗೆ ಕ್ವಶನ್ಗಳು ಅರ್ಥ ಆಗಲ್ಲ. ಯಾವಾಗ ನೀವು ಟ್ಯಾಲಿ ಮಾಡ್ತೀರ ಅವಾಗ ನಿಮ್ಗೆ ಅದ್ರ ಕ್ವಶನ್ಗಳು ಅರ್ಥ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, 10ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಯಾವ ಬಲ್ಬ್ಗಳನ್ನು ಉಪಯೋಗ ಮಾಡುವುದರಿಂದ ವಿದ್ಯುತ್ ಅಪವ್ಯಯವನ್ನು ತಡೆಗಟ್ಟಬಹುದು? ಈ ಅಪವ್ಯಯ ಅಂದ್ರೇನು? ಅಪವ್ಯಯ ಅಂದ್ರೇನು ಅಂದರೆ ಸುಮ್ಮನೆ ಕರೆಂಟು ವೇಸ್ಟ್ ಆಗ್ತಾ ಇರುತ್ತೆ. ನಮ್ಮ ಮನೇಲಿ ಬಲ್ಬ್ಗಳನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ. 10 ವ್ಯಾಟು, 5 ವ್ಯಾಟು, 100 ವ್ಯಾಟು. 100 ವ್ಯಾಟ್ ಯಾರು ಯೂಸ್ ಮಾಡಲ್ಲ ಬಿಡಿ, ಆವಾಗ ಹಿಂದಿನ ಒಂದು ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಬಟ್ ಯಾರು 100 ವ್ಯಾಟ್ ಬಲ್ಬ್ಗಳನ್ನು ಯೂಸೇ ಮಾಡಲ್ಲ. ಬಟ್ ಆ ಥರ ನಾವು ಏನಾದರೂ ಬಲ್ಬ್ ಯೂಸ್ ಮಾಡ್ತೀವಲ್ವಾ, ಸೊ ಆ ಬಲ್ಬ್ಗಳನ್ನು ಅಂದರೆ ಯಾವ ಬಲ್ಬ್ಗಳನ್ನು ಯೂಸ್ ಮಾಡೋದ್ರಿಂದ ಅನಾವಶ್ಯಕ ಉಪಯೋಗವಾಗತಕ್ಕಂಥ ಕರೆಂಟ್ನ ನಾವು ತಡೆಗಟ್ಟಬಹುದು ಅಂತ ಕ್ವಶನ್ನ ಕೇಳ್ತಾರೆ. ಯಾವ ಥರ ಬಲ್ಬನ್ನು ಯೂಸ್ ಮಾಡ್ತೀರಾ? ನಿಮ್ಗೆ ಆಪ್ಷನ್ಗಳು ಕೊಟ್ಟಿದ್ರು ನೋಡಿ. LED ಇದೆ, ಹೌದಾ. CFL ಇದೆ, ಆಮೇಲೆ ಮರ್ಕ್ಯೂರಿ ಲ್ಯಾಂಪ್ ಇದೆ, ಆಮೇಲೆ ಅ ಮತ್ತು ಬ ಅಂತಕ್ಕಂಥ ಕೊಟ್ಟಿದ್ದಾರೆ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ. ಏನು ಹೇಳುತ್ತೆ ನಮಗೆ? LED ಲೈಟ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳುತ್ತೆ, ಹೌದಾ. ಇನ್ನು ಬ ಏನು ಹೇಳುತ್ತೆ? CFL ಬಲ್ಬ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಈ ಮ್ಯಾಕ್ಸಿಮಮ್ 100% ಪ್ರತಿಯೊಬ್ಬರು ತಮ್ಮ ಮನೆ, ಆಫೀಸ್, ಸ್ಕೂಲ್, ಕಾಲೇಜ್ ಪ್ರತಿಯೊಂದರಲ್ಲಿ ಯೂಸ್ ಮಾಡೋದೇ ಈ 2 ಥರ ಬಲ್ಬ್ಗಳನ್ನು, LED ಮತ್ತು CFL. ಯಾಕಂದರೆ ಈ ಒಂದು ಬಲ್ಬ್ಗಳಿಂದ ಜಾಸ್ತಿ ಕರೆಂಟು ವೇಸ್ಟ್ ಆಗಲ್ಲ. ಅನಾವಶ್ಯಕ ಏನು ಕರೆಂಟ್ ಇರುತ್ತಲ್ವಾ, ಸೊ ಅನಾವಶ್ಯಕವಾಗಿ ಕರೆಂಟ್ ಅಲ್ಲಿ ಯೂಸೇ ಆಗಲ್ಲ. ಯಾಕಂದರೆ ಬಲ್ಬ್ ಬರೋದು ಎಷ್ಟು ಮಿನಿಮಮ್ ಎಷ್ಟು ಇರುತ್ತೆ? 5 ವ್ಯಾಟ್ ಇರುತ್ತೆ. ಇಲ್ಲಾಂದರೆ ಜಾಸ್ತಿ ಏನಪ್ಪ ಅಂದರೆ 10 ವ್ಯಾಟ್ ಇರುತ್ತೆ. ಸೊ 10 ವ್ಯಾಟ್ ಅಂದರೆ ಏನು ಜಾಸ್ತಿ ಅಲ್ಲ, ಹೌದಲ್ವಾ. ಸೊ ಹೀಗಾಗಿ ಈ LED ಮತ್ತು CFL ಬಲ್ಬ್ಗಳನ್ನು ಯೂಸ್ ಮಾಡೋದ್ರಿಂದ ಇದನ್ನು ನಾವು ತಡೆಗಟ್ಟಬಹುದು. ನಿಮ್ಗೆ ಗೊತ್ತಿಲ್ಲ LED ಅಂದರೆ ಏನು? ಲೈಟ್ ಇಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ. ಲೈಟ್ ಇಮಿಟಿಂಗ್ ಡಯೋಡು. ಅದ್ರ ಬಿಟ್ಟರೆ CFL ಅಂದರೆ ಕಾಂಪ್ಯಾಕ್ಟ್ ಫ್ಲೋರೋಸ್ಕಂಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಕಾಂಪ್ಯಾಕ್ಟ್ ಫ್ಲೋರೋಸ್ಕಂಟ್. ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ, ಹೌದಾ. ಇನ್ನು ಮರ್ಕ್ಯೂರಿ ಲ್ಯಾಂಪ್ ಇದನ್ನೆಲ್ಲ ಯೂಸ್ ಮಾಡ್ತಾರೆ.
ರೋಡೇಜ್ಗಳಲ್ಲಿ ಈ ಒಂದು ಮರ್ಕ್ಯುರಿ ಲ್ಯಾಂಪ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಾಂದರೆ ದೊಡ್ಡ ದೊಡ್ಡ ಫಂಕ್ಷನ್ ಇರುತ್ತಲ್ವ, ಸೊ ಅಲ್ಲಿ ಲೈಟಿಂಗ್ ಕೊಡೋ ಸಲುವಾಗಿ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹೌದಾ? ಸೊ ಈ ಮರ್ಕ್ಯುರಿ ಲ್ಯಾಂಪ್ ತೊಗೊಂಡ್ರೆ ಸಿಕ್ಕಾಪಟ್ಟೆ ಕರೆಂಟ್ ಯೂಸ್ ಆಗ್ತಾ ಇರುತ್ತೆ. ಹೌದಲ್ಲ? ಸೊ ಹೀಗಾಗಿ ಡೈಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಎಂದಾದರೂ ಅಂದರೆ ಫಂಕ್ಷನ್ ಇದ್ದರೆ ಅಥವಾ ಎಲ್ಲಾದರೂ ರೋಡೇಜ್ಗಳಲ್ಲಿ ಕೆಲವೊಂದು ಕಡೆ ಇಟ್ಟಿರ್ತಾರೆ, ಅದು ಕೂಡ ಸೋಲಾರ್ ಪ್ಲೇಟ್ ಸಿಸ್ಟಮ್ಗಳನ್ನು ಅಳವಡಿಸ್ಕೊಂಡು ಆ ಮರ್ಕ್ಯುರಿ ಲ್ಯಾಂಪ್ಗಳನ್ನು ಯೂಸ್ ಮಾಡ್ತಾರೆ. ಹೌದಾ? ಸೊ ಹೀಗಾಗಿ ಜಾಸ್ತಿ ಯೂಸ್ ಮಾಡೋದೇ LED ಮತ್ತು CFL ಈ ಒಂದು ಬಲ್ಬ್ಸ್ಗಳನ್ನಂತ ನಾವು ಹೇಳ್ತೀವಿ. ಓಕೆ. ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಬಲ್ಬ್ಗಳ ಉಪಯೋಗ ಮಾಡುವುದರಿಂದ ವಿದ್ಯುತ್ ಅಪವ್ಯಯವನ್ನು ತಡೆಗಟ್ಟಬಹುದು? ಅಪವ್ಯಯ ಅಂದರೆ ಅನಾವಶ್ಯಕ ವಿದ್ಯುತ್ ಉಪಯೋಗ ಮಾಡೋದನ್ನು ತಡೆಗಟ್ಟೋದು ಹೆಂಗಪ್ಪ ಅಂದರೆ LED ಮತ್ತು CFL ಯೂಸ್ ಮಾಡಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ 11ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಯಾವ ಕೋಶಗಳನ್ನು ಅಂದರೆ ಸೆಲ್ಸ್ ಒಮ್ಮೆ ಉಪಯೋಗ ಮಾಡಿದ ನಂತರ ಪುನಃ ಉಪಯೋಗಿಸಲು ಸಾಧ್ಯವಿಲ್ಲ? ಫಸ್ಟ್ ಆಫ್ ಆಲ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಅಂತ ಕೇಳಿದ್ದಾರೆ, ಯಾವ ಕೋಶಗಳು ಅಂದರೆ ಏನು ಹೇಳಿಲಿ? ಕೋಶಗಳಂದರೆ ಸೆಲ್ಸ್ ಅಂತ ಕರಿತೀವಿ. ಸೆಲ್ಸ್ ಹೌದಾ? ನೀವೇನಾದರೂ ಒಂದು ಸೆಲ್ ಇದೆ ನಿಮ್ಮ ಹತ್ರ, ಆ ಸೆಲ್ಸ್ನ ಉಪಯೋಗ ಮಾಡಿದ ನಂತರ ಪುನಃ ಉಪಯೋಗ ಮಾಡೋಕ್ಕೆ ಆಗಲ್ಲ. ಅಂಥ ಸೆಲ್ಸ್ಗಳು ಯಾವಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಪ್ರತಿಯೊಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಡ್ಯಾನಿಯಲ್ ಸೆಲ್ ಆಗಿರ್ಬೋದು, ಆಯ್ಕೆ ಲ್ಯಾಂಕ್ಲ್ಯಾಂಚ್ ಇರ್ಬೋದು, ಬಟನ್ ಸೆಲ್ ಇರ್ಬೋದು. ಸೊ ಈ ಪ್ರತಿಯೊಂದು ಸೆಲ್ಗಳನ್ನ ನಾವೇನಂತೀವಿ ಅಂದರೆ ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಸೊ ಡ್ಯಾನಿಯಲ್ ಕೋಶ್ ಇದೆ, ಲ್ಯಾಂಕ್ಲ್ಯಾಂಚ್ ಇದೆ, ಬಟನ್ ಸೆಲ್ ಇದೆ, ಆಮೇಲೆ ಆಯ್ಕೆಡ್ ಇದೇನಿದೆ ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಇದೇ ಒಂದು ಇದರ ಸರಿಯಾದ ಆನ್ಸರ್. ಅಂದರೆ ಮೇಲಿನ ಎಲ್ಲ ಸೆಲ್ಸ್ಗಳನ್ನ ಉಪಯೋಗ ಮಾಡಿದ ನಂತರ ಪುನಃ ಅದಕ್ಕೆ ಉಪಯೋಗ ಮಾಡೋಕ್ಕೆ ಆಗಲ್ಲ. ಅದ್ರ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದರೆ ವಾಚ್ ಸೆಲ್ ಇರ್ಬೋದು, ರಿಮೋಟ್ ಶೆಲ್ಲು, ಕ್ಯಾಮ್ರಾ ಶೆಲ್ಲು, ರೇಡಿಯೋ ಶೆಲ್ಲು, ಇವೆಲ್ಲ ಬರೋದೇ ಇದರಲ್ಲಿ ವೋಲ್ಟಾಯಿಕ್ ಆರ್ ಗ್ಯಾಲ್ವಾನಿಕ್ ಶೆಲ್ ಅಂತ ಕರಿತೀವಿ. ಯಾಕಂದರೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಹೊಳ್ಳಿ ರೀಯೂಸೇ ಆಗಲ್ಲ. ನಿಮ್ಮ ವಾಚ್ ಇರುತ್ತಲ್ವ, ಹ್ಯಾಂಡ್ನಲ್ಲಿ ಕೈನಲ್ಲಿ ಗಡಿಯಾರ ಇರುತ್ತೆ, ವಾಚ್ ಇರುತ್ತೆ, ಆ ವಾಚ್ನಲ್ಲಿ ಸ್ಮಾಲ್ ಬಟನ್ ಸೆಲ್ಸ್ ಇರುತ್ತಲ್ಲ. ಸೊ ಅದು ಒಂದು ಸಲ ಏನಾದರೂ ಅದು ವೇಸ್ಟ್ ಆದರೆ ಮತ್ತೊಂದು ಸಲ ಹೊಸದಾದ ಒಂದು ಸೆಲ್ಸ್ಗಳನ್ನು ಹಾಕಿ ನಾವು ಅದನ್ನು ಚಾಲ್ತಿ ಮಾಡಬೇಕು. ಹೌದಾ? ಅದೇ ರೀತಿ ರಿಮೋಟ್ ಇರುತ್ತೆ, ಟಿವಿ ರಿಮೋಟ್ ಇದೆ, ನಿಮ್ಮ ಡಿಶ್ ಟಿವಿ ರಿಮೋಟ್ ಇರುತ್ತೆ. ಹೌದಲ್ಲ? ಆ ರಿಮೋಟಲ್ಲಿ ಯೂಸ್ ಮಾಡ್ತಕ್ಕಂಥ ಸೆಲ್ ಕೂಡ ಹಾಗೆ ಒಂದು ಸಲ ಯೂಸ್ ಆದರೆ ಮತ್ತೆ ಅದನ್ನು ರೀಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ರೀಯೂಸ್ ಮಾಡೋಕ್ಕೆ ಆಗಲ್ಲ ಅಂತಕ್ಕಂಥ ಸೆಲ್ಸ್ಗಳನ್ನು ನಾವೇನಂತ ಕರಿತೀವಿ? ಡ್ಯಾನಿಯಲ್ ಶೆಲ್ ಅಂತೀವಿ, ಲ್ಯಾಂಕ್ಲ್ಯಾಂಚ್ ಶೆಲ್ ಅಂತೀವಿ, ಬಟನ್ ಶೆಲ್ ಅಂತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲ. ಅಂದರೆ ಡ್ಯಾನಿಯಲ್ ಕೋಶ್ ಇರ್ಬೋದು, ಲ್ಯಾಂಕ್ಲ್ಯಾಂಚ್ ಸೆಲ್ ಇರ್ಬೋದು, ಬಟನ್ ಸೆಲ್ ಇರ್ಬೋದು, ಈ ಪ್ರತಿಯೊಂದೆಲ್ಲ ನಾಟ್ ರೀಯೂಸೇಬಲ್ ಸೆಲ್ಸ್ ಅಂತಲೇ ಹೇಳ್ಬೋದು. ಅಂದರೆ ಇದಕ್ಕೆ ಕನ್ನಡದಲ್ಲಿ ನಾವು ಪ್ರಧಾನ ಕೋಶಗಳಂತ ಕರಿತೀವಿ. ಏನು? ಪ್ರಧಾನ ಕೋಶಗಳು ಅಥವಾ ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಇದು ಬಿಟ್ಟರೆ ಇನ್ನೊಂದು ಬರುತ್ತೆ, ಅಧೀನ ಕೋಶಗಳು ಅಂತ ಬರುತ್ತೆ. ಅಧೀನ ಕೋಶಗಳು ಅಂದ್ರೇನು? ರೀಯೂಸೇಬಲ್ ಸೆಲ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ನಿಮ್ಮ ಮೊಬೈಲ್ ಇರ್ಬೋದು, ಅಥವಾ ಮೊಬೈಲ್ ಬ್ಯಾಟ್ರಿ ಇರ್ಬೋದು, ವಾಹನಗಳ ಒಂದು ಬ್ಯಾಟ್ರಿ ಇರ್ಬೋದು, ಪವರ್ ಬ್ಯಾಂಕ್ ಇರ್ಬೋದು, ಟಾರ್ಚ್ ಇರ್ಬೋದು. ಹೌದಲ್ಲ? ಸೊ ಇದೆಲ್ಲರಲ್ಲಿ ಕೂಡ ಏನಿರುತ್ತೆ? ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ. ಚಾರ್ಜ್ ಮಾಡ್ತೀವಿ ಮತ್ತೆ ಯೂಸ್ ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ ಮತ್ತೆ ಅದನ್ನು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಏನಂತೀವಿ ನಾವು? ರೀಯೂಸೇಬಲ್ ಸೆಲ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ದು, ನಾಟ್ ರೀಯೂಸೇಬಲ್ ಸೆಲ್ಸ್ ಯಾವಪ್ಪ ಅಂದರೆ ಇವೆಲ್ಲ ಬರುತ್ತೆ, ಲ್ಯಾಂಕ್ಲ್ಯಾಂಚ್ ಸೆಲ್ ಬರುತ್ತೆ, ಆಮೇಲೆ ಬಟನ್ ಸೆಲ್ ಕೂಡ ಇಲ್ಲಿ ಬರುತ್ತೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಕೇಳಿ, ಮತ್ತೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ಈ 12ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ವಿದ್ಯುತ್ ಕೋಶಗಳನ್ನು ತಯಾರಿಸಲು ಉಪಯೋಗಿಸುವ ರಸಾಯನ. ವಿದ್ಯುತ್ ಕೋಶ ಅಂದ್ರೇನು? ನಾನು ನಿಮ್ಗೆ ಜಸ್ಟ್ ಹೇಳಿದೆ, ಸೆಲ್ಸ್. ಈ ಸೆಲ್ಸ್ಗಳು ಏನಿರ್ತಲ್ವ, ರೇಡಿಯೋ ಸೆಲ್ ಇರ್ಬೋದು, ರಿಮೋಟ್ ಸೆಲ್ ಇರ್ಬೋದು, ಅಥವಾ ಇನ್ನೂ ಯಾವುದೇ ಸೆಲ್ಸ್ ಇರ್ಬೋದು. ಸೊ ಸಿಂಪಲ್ಲಾಗಿ ನಾರ್ಮಲ್ ಸೆಲ್ಸ್ಗಳನ್ನ ತಯಾರು ಮಾಡೋ ಸಲುವಾಗಿ ಯಾವ ಒಂದು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ನ ಕೇಳಿ ನೋಡಿ. ಆಯ್ಕೆ ಏನಿದೆ? ಗ್ರಾಫೈಟ್ ಪ್ಲಸ್ ಕಾರ್ಬನ್ ಪುಡಿ ಇದೆ. ಆಯ್ಕೆ ಬ MnO2 ಪ್ಲಸ್ NH4Cl ಇದೆ. ಆಯ್ಕೆ ಕ ಏನಿದೆ? ZnCl2 ಪ್ಲಸ್ H2SO4 ಇದೆ. ಡ ಏನಿದೆ? ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ನನಗಂತೂ ಗೊತ್ತಿದೆ ಏನು ಯೂಸ್ ಮಾಡ್ತಾರೆ ಅಂದರೆ ಗ್ರಾಫೈಟ್ ಯೂಸ್ ಮಾಡ್ತಾರೆ, ಕಾರ್ಬನ್ ಪುಡಿ ಯೂಸ್ ಮಾಡ್ತಾರೆ, MnO2 ಅಂದರೆ ಮ್ಯಾಂಗನೀಸ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ, ಅಮೋನಿಯಂ ಕ್ಲೋರೈಡ್ ಯೂಸ್ ಮಾಡ್ತಾರೆ, ಜಿಂಕ್ ಕ್ಲೋರೈಡ್ ಯೂಸ್ ಮಾಡ್ತಾರೆ, H2SO4 ಅಂದರೆ
ಸಲ್ಫರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಸೊ ಇದೆಲ್ಲಗಳನ್ನು ಯೂಸ್ ಮಾಡಿದಾಗೆ ಒಂದು ಸಿಂಪಲ್ ಸೆಲ್ಸ್ಗಳನ್ನು ತಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಕೆಲವೊಂದು ಸೆಲ್ಸ್ಗಳಲ್ಲಿ H2SO4ನ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದು ಸೆಲ್ಸ್ಗಳಲ್ಲಿ H2SO4ನ ಯೂಸ್ ಮಾಡಲ್ಲ. ಬಟ್ ಇನ್ನು ಗ್ರಾಫೈಟು, ಕಾರ್ಬನ್ ಪುಡಿ, MnO2, NH4Cl, ಜಿಂಕ್ ಕ್ಲೋರೈಡ್ ಇದಂತೂ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು. ಇದು ಯೂಸ್ ಮಾಡಲಿ ಅಂದರೆ ನಾರ್ಮಲ್ ಸೆಲ್ಸ್ಗಳನ್ನು ತಯಾರು ಮಾಡಲ್ಲ, ತಿಳ್ಕೊಳ್ಳಿ. ಹೌದಾ, ಕೆಲವೊಂದು ಸೆಲ್ಸ್ಗಳಿಗೆ H2SO4ನ ಅಲ್ಲಿ ಆ್ಯಡ್ ಮಾಡಿರ್ತಾರೆ. ಹೌದಾ, ಇಲ್ಲಿ ಕ್ವಶನ್ ಏನು ಹೇಳುತ್ತೆ, ವಿದ್ಯುತ್ ಕೋಶಗಳನ್ನು ತಯಾರಿಸಲು ಉಪಯೋಗಿಸುವ ರಸಾಯನ ಯಾವುದಪ್ಪ ಅಂದರೆ ಗ್ರಾಫೈಟ್, ಕಾರ್ಬನ್ ಪೌಡರ್, MnO2, NH4Cl, ZnCl2 ಪ್ಲಸ್ H2SO4. ಇದಿಷ್ಟು ಒಂದು ವಿದ್ಯುತ್ ಕೋಶ ಅಂದರೆ ಸೆಲ್ಸ್ಗಳನ್ನು ತಯಾರಿಸಲು ಉಪಯೋಗಿಸ್ತಕ್ಕಂಥ ರಸಾಯನ ಅಂತ ಹೇಳ್ಬೋದು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ 13ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ, ವಿದ್ಯುತ್ ಆವೇಶ ಅಂದ್ರೇನು? ಎಲೆಕ್ಟ್ರಿಕಲ್ ಚಾರ್ಜ್ ಅದ SI ಮೂಲಮಾನ ಯಾವುದು ಅಂತ ಕೇಳಿದರೆ, SI ಯೂನಿಟ್, ಎಲೆಕ್ಟ್ರಿಕಲ್ ಚಾರ್ಜ್ ಒಂದು SI ಯೂನಿಟ್ ಯಾವುದು ಅಂತ ಕ್ವಶನ್ನ ನೋಡಿ. ಓಮ್ ಕೊಟ್ಟಿದ್ದಾರೆ, ವೋಲ್ಟ್ ಇದೆ, ಆಂಪಿಯರ್ ಇದೆ, ಮತ್ತು ಕೂಲಂಬ್ ಅಂತ ಇದೆ. ಸೊ ಈ 4 ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಕೂಲಂಬ್ ಅಂತ ಹೇಳ್ತೀವಿ. ಇನ್ನು ಉಳಿದ ಈ ಓಮ್ ಆಗಿರ್ಬೋದು, ವೋಲ್ಟ್ ಆಗಿರ್ಬೋದು, ಆಮೇಲೆ ಆಂಪಿಯರ್ ಆಗಿರ್ಬೋದು, ಸೊ ಇವು ಕೂಡ SI ಯೂನಿಟ್ಸೇ. ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಚಾರ್ಜ್ SI ಯೂನಿಟ್ ಯಾವುದಪ್ಪ ಅಂದರೆ ಕೂಲಂಬ್ ಅಂತ ಹೇಳ್ತೀವಿ. ಹೌದಾ, ಕೂಲಂಬ್. ಹಾಗಾದರೆ ಓಮ್ ಇದು ಯಾವುದರ ಒಂದು SI ಯೂನಿಟ್ ಅಂತಲೇ ಹೇಳ್ಬೋದು. ಯಾವುದರ ಇದೆ ಓಮ್? ಇದು ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಯಾವುದು ಓಮ್ ಎದಕ್ಕೆ ಯೂಸ್ ಮಾಡ್ತಾರೆ? SI ಯೂನಿಟ್ ಅಂದರೆ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ ರೋಧದ ಒಂದು SI ಯೂನಿಟ್ ಓಮ್ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ವೋಲ್ಟ್ ತಗೊಂಡ್ರೆ ವೋಲ್ಟ್ ಕೂಡ ಇದು ಕೂಡ ಒಂದು SI ಯೂನಿಟ್. ಎದರದಪ್ಪ ಅಂದರೆ ವಿದ್ಯುತ್ ಚಾಲಕ ಬಲ. ವಿದ್ಯುತ್ ಚಾಲಕ ಬಲ ಅಂದರೆ ಏನು? EMF ಅಂತ ಹೇಳ್ತೀವಿ ನಾವು. EMF ಅಂದರೆ ಇಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಹೌದಾ, ಸೊ ಈ EMFದ ಒಂದು SI ಯೂನಿಟ್ ಏನಪ್ಪ ಅಂದ್ರೆ, ಅದ್ರ ಬಿಟ್ಟರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ SI ಯೂನಿಟ್ ಯಾವುದಪ್ಪ ಅಂದರೆ ಇದೇ ಬರುತ್ತೆ. ಅದು ಬಿಟ್ಟರೆ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ದು ಒಂದು SI ಯೂನಿಟ್ ಏನಪ್ಪ ಅಂದರೆ ಇದೇ ಬರುತ್ತೆ. ವೋಲ್ಟೇ, PD, EP ಮತ್ತು EMF ಈ ಮೂರು ಥರದ ಒಂದು SI ಯೂನಿಟ್ ಏನಪ್ಪ ಅಂದರೆ ವೋಲ್ಟ್ ಅಂತ ಹೇಳ್ತೀವಿ. ಇನ್ನು ಉಳಿದ ಈ ಆಂಪಿಯರ್ನ ತಗೊಂಡ್ರೆ, ಆಂಪಿಯರ್ ಇದಕ್ಕೆ ಯೂಸ್ ಮಾಡ್ತೀವಿ ನಾವು ಸಿಂಪಲ್ ಆಗಿ ಇಲೆಕ್ಟ್ರಿಕಲ್ ಕರೆಂಟ್ ಏನಿರುತ್ತಲ್ವಾ, ಸೊ ಅದರ ಒಂದು SI ಯೂನಿಟ್ ಏನಪ್ಪ ಅಂದರೆ ಆಂಪಿಯರ್ ಅಂತ ಹೇಳ್ತೀವಿ. ಇನ್ನು ಕೂಲಂಬ್ ತಗೊಂಡ್ರೆ ಇದು ಇಲೆಕ್ಟ್ರಿಕಲ್ ಚಾರ್ಜ್ದ ಒಂದು SI ಯೂನಿಟ್ ಅಂತ ಹೇಳ್ತೀವಿ. ಹೌದಾ, ಸೊ ನೋಡಿ, ಒಂದು ಕ್ವಶನಲ್ಲಿ ನಿಮಗೆ 3 ಒಂದು ಬೇರೆ ಬೇರೆ ಆಗಿರ್ತಕ್ಕಂಥ SI ಯೂನಿಟ್ಗಳ ಬಗ್ಗೆ ಒಂದು ಮಾಹಿತಿ ಸಿಕ್ಕಂಗೈತೆ ಇಲ್ಲಿ. ಮೊದಲನೇದು ಓಮ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಓಮ್ ಎದಕ್ಕೆ ಯೂಸ್ ಮಾಡ್ತೀವಿ? ರೆಸಿಸ್ಟೆನ್ಸ್ದ ಒಂದು SI ಯೂನಿಟ್ ಅಂತ ಹೇಳ್ತೀವಿ. R ಅಂದರೆ ರೆಸಿಸ್ಟೆನ್ಸ್. ಹೌದಾ, ಇನ್ನು ವೋಲ್ಟ್ ಇದೆ, EMF ಇದೆ, PD ಇದೆ ಮತ್ತು EP ಇದೆ. ಹೌದಾ, ಈ ಮೂವರ ಒಂದು SI ಯೂನಿಟ್ ಏನಪ್ಪ ಅಂದರೆ ವೋಲ್ಟ್ ಅಂತ ಹೇಳ್ತೀವಿ. ಆಂಪಿಯರ್ ತಗೊಂಡ್ರೆ ಇಲೆಕ್ಟ್ರಿಕಲ್ ಕರೆಂಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಕರೆಂಟ್ SI ಯೂನಿಟ್ ಏನಪ್ಪ ಅಂದರೆ ಆಂಪಿಯರ್. ಕೂಲಂಬ್ ಎದುರ್ದು ಹಾಗಾದರೆ ಇಲೆಕ್ಟ್ರಿಕಲ್ ಚಾರ್ಜ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಹೇಳುತ್ತೆ, 14ನೇದು ವಿದ್ಯುತ್ ವಿಭವ ಅಂದ್ರೇನು? ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲು ಇದರ ಒಂದು SI ಮೂಲಮಾನ ಯಾವುದು? ವೋಲ್ಟ್ ಅಂತ ಯೂಸ್ ಮಾಡ್ತೀವಿ. ಇದು ಕೂಡ ತಮಗೆ ಲಕ್ಷದಲ್ಲಿರಲಿ. ಆಗ ವಿದ್ಯುತ್ ವಿಭವವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಹಾಗಾದರೆ ವೋಲ್ಟ್ ಇದರ ಒಂದು SI ಯೂನಿಟ್ ಏನಾದರೂ ಇದ್ದರೆ ಇದನ್ನು ನಾವು ಯಾವ ಒಂದು ಸಾಧನವನ್ನು ಉಪಯೋಗ ಮಾಡ್ಕೊಂಡು ಹೇಳ್ತೀವಿ ಅಂದರೆ ವೋಲ್ಟ್ ಮೀಟರ್ನ ಯೂಸ್ ಮಾಡಿಕೊಂಡು ಏನು ವಿದ್ಯುತ್ ವಿಭವವನ್ನು ಅಳೆಯಲಿಕ್ಕೆ ನಮಗೆ ಬರುತ್ತೆ. ಯಾವುದು? ವೋಲ್ಟ್ ಮೀಟರು ಇದರ ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ತೀವಿ. ಹೌದಾ, ಹಾಗಾದರೆ ಎದಕ್ಕೆ ಯೂಸ್ ಮಾಡ್ತಾರೆ? ಆಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಓಮ್ ಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ನಾನು ನಿಮ್ಗೆ ಜಸ್ಟ್ ನಾನು ಹೇಳಿದ್ದೆ. ಗೆಲೋನ್ ಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಿದ್ಯುತ್ ಪ್ರವಾಹ ಇದರ ಒಂದು ಏನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ಏನು? ವಿದ್ಯುತ್ ಪ್ರವಾಹ ಅಂತ ಹೇಳ್ತೀವಿ, ವಿದ್ಯುತ್ ಪ್ರವಾಹ. ಹೌದಾ, ಇನ್ನು ಈ ಅಮೀಟರ್ ತಗೊಂಡ್ರೆ ಇದನ್ನು ಕೂಡ ಈ ವಿದ್ಯುತ್ ಪ್ರವಾಹನ ಅಳೆಯುವ ಸಲುವಾಗಿ ಯೂಸ್ ಮಾಡ್ತಾರೆ. ಇನ್ನು ಓಮ್ ಮೀಟರ್ ತಗೊಂಡ್ರೆ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ರೆಸಿಸ್ಟೆನ್ಸ್ ಏನಿರುತ್ತಲ್ಲ, ಸೊ ಆ ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ ರೋಧ ಅದನ್ನು ಒಂದು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಹಾಗಾದರೆ
ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅದು ಯೂನಿಟ್ ಏನು SI ಯೂನಿಟ್. SI ಯೂನಿಟ್ ಏನು ವೋಲ್ಟು. ಹಾಗಾದರೆ ವೋಲ್ಟ್ ಅಂದರೆ ಎಂದು ಒಂದು ವೋಲ್ಟ್ ಮೀಟರ್ ಇರುತ್ತೆ, ಅದನ್ನು ಕೊಂಡು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲವನ್ನು ಒಂದು ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಎಷ್ಟಿದೆ ಆ್ಯಕ್ಚುಲಿ ಅದು ಎಷ್ಟು ವೋಲ್ಟೇಜಲ್ಲಿ ಆಲ್ರೆಡಿ ಈ ಸದ್ಯಕ್ಕೆ ಕರೆಂಟಲ್ಲಿ ಫ್ಲೋ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ನಮಗೆ ಈ ಒಂದು ವೋಲ್ಟ್ ಮೀಟರ್ದಿಂದ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದ ಕ್ವಶನು. ಗೆಲೋಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ವಿದ್ಯುತ್ ಪ್ರವಾಹಕ್ಕೆ ಯೂಸ್ ಮಾಡ್ತಾರೆ. ಆ್ಯಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ಇದು ಕೂಡ ಒಂದು ವಿದ್ಯುತ್ ಪ್ರವಾಹ. ಓಮ್ ಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ರೆಸಿಸ್ಟೆನ್ಸ್ನ ಒಂದು ಅಳೆಯುವ ಸಲುವಾಗಿ. ವೋಲ್ಟ್ ಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಹೇಳಬಹುದು. ಓಕೆ 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 ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್ ಇದು ಈ ಒಂದು ಚಾಪ್ಟರ್ದ ಕೊನೆಯ ಪ್ರಶ್ನೆ ಏನು ಹೇಳುತ್ತಪ್ಪ ಅಂದರೆ, ಮಹಾವಾಹಕಗಳು ಅಂದ್ರೆ ಏನು? ಸೂಪರ್ ಕಂಡಕ್ಟರ್ ಅಂತ ಕರಿತೀವಿ. ಈ ಸೂಪರ್ ಕಂಡಕ್ಟರ್ದ ರೋಧ ಎಷ್ಟು ಇರುತ್ತೆ? ಸರಿಯಾದ ಆನ್ಸರ್ ಏನಪ್ಪ ಅಂದರೆ 0 ಅಂತ ಹೇಳ್ತೀವಿ. ಸೂಪರ್ ಕಂಡಕ್ಟರ್ದ ರೋಧ ಎಷ್ಟು ಇರುತ್ತಪ್ಪ ಅಂತ ಕೇಳಿದ್ರೆ 0 ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಈ ಸೂಪರ್ ಕಂಡಕ್ಟರ್ ಒಂದು ಎಕ್ಸಾಂಪಲ್ ನೀವು ನೋಡಿದ್ರೆ ಮಾಲಿಬ್ಡನ್ ತಗೋತೀವಿ. ಮಾಲಿಬ್ಡನ್ ಬರುತ್ತೆ, ಬಿಸ್ಮತ್ ಬರುತ್ತೆ, ಆಮೇಲೆ ಮರ್ಕ್ಯುರಿ ಬರುತ್ತೆ. ಸೊ ಇವೆಲ್ಲವುಗಳನ್ನು ಏನಂತ ಕರಿತೀವಿ? ಸೂಪರ್ ಕಂಡಕ್ಟರ್ ಅಂತ ಕರಿತೀವಿ. ಯಾಕಂದರೆ ಇದರ ಒಂದು ರೆಸಿಸ್ಟೆನ್ಸ್ ಹೆಂಗಿರುತ್ತಪ್ಪ ಟೋಟಲ್ ಆಗಿ 0 ಇರುತ್ತೆ. ಹೌದಾ? ಸೊ ಹೀಗಾಗಿ ಇದನ್ನು ನಾವು ಸೂಪರ್ ಕಂಡಕ್ಟರ್ ಒಂದು ಉದಾಹರಣೆಗಳಂತ ಹೇಳ್ಬೋದು. ಇದರ ಸಲುವಾಗಿ ಜರ್ಮನಿಯ ಸೈಂಟಿಸ್ಟ್ಗಳಂತ ಜಾನ್ ಬಾರ್ಡಿನ್ ಇರ್ಬೋದು, ಸ್ಕ್ರಿಪ್ಪರ್ ಇರ್ಬೋದು, ಕ್ಯೂಪರ್ ಇರ್ಬೋದು. ಸೊ ಇವರಿಗೆ ಒಂದು ಆ ಟೈಮ್ನಲ್ಲಿ ನೊಬೆಲ್ ಪ್ರೈಸ್ ಅಂತೆ. ಯಾವಾಗ? ಸೂಪರ್ ಕಂಡಕ್ಟರ್ ರಿಸರ್ಚ್ ಆದಮೇಲೆ. ಈ ಮಾಲಿಬ್ಡನ್ ಆಗಿರ್ಬೋದು, ಬಿಸ್ಮತ್ ಆಗಿರ್ಬೋದು, ಆಮೇಲೆ ಮರ್ಕ್ಯುರಿ ಆಗಿರ್ಬೋದು, ಇವುಗಳ ಒಂದು ರೋಧ 0 ಇದೆ ಅಂತ ಇವರು ರಿಸರ್ಚ್ ಮಾಡಿದ್ರು. ಹೌದಾ? ಸೊ ಅದಕ್ಕಾಗಿ ಈ ಒಂದು ಜರ್ಮನಿ ಸೈಂಟಿಸ್ಟ್ ಆಗಿರ್ತಕ್ಕಂಥ ಜಾನ್ ಬಾರ್ಡಿನ್ ಇರ್ಬೋದು, ಸ್ಕ್ರಿಪ್ಪರ್ ಇರ್ಬೋದು, ಆಮೇಲೆ ಕ್ಯೂಪರ್ ಇರ್ಬೋದು. ಸೊ ಈ ಮೂವರಿಗೆ ಒಂದು ನೊಬೆಲ್ ಪ್ರೈಸ್ಗಳನ್ನು ಕೂಡ ಆ ಟೈಮ್ನಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಈ ಒಂದು ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಒಂದು ಚಾಪ್ಟರ್ನಲ್ಲಿ ನಾವು ಸೂಪರ್ ಕಂಡಕ್ಟರ್ ಬಗ್ಗೆ ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ನೋಡ್ತಾ ಇದ್ದೀವಿ. ಅವುಗಳನ್ನು ಯಾವ ರೀತಿ ಒಂದು ಅಳೆಯಲು ಬಳಸುವ ಯಾವ ಒಂದು ಸಾಧನಗಳನ್ನು ಅಲ್ಲಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. SI ಮೂಲಮಾನದ ಬಗ್ಗೆ ಕೂಡ ಇಲ್ಲಿ ಸ್ಟಡಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸೆಲ್ಸ್ ಬರುತ್ತೆ, ಯಾವ ಟೈಪ್ ಸೆಲ್ಸ್ಗಳಲ್ಲಿ ಯಾವ ರೀತಿ ಒಂದು ಕೆಮಿಕಲ್ಗಳನ್ನು ಯೂಸ್ ಮಾಡಿರ್ತಾರೆ. ಆಮೇಲೆ ಒಂದ್ಸಲ ಶೆಲ್ನ ಯೂಸ್ ಮಾಡಿದ್ರೆ ಮತ್ತೆ ಅದಕ್ಕೆ ರಿಟರ್ನಾಗಿ ಯೂಸ್ ಮಾಡೋಕ್ಕೆ ಬರಲ್ಲ, ಆಮೇಲೆ ಬರುತ್ತೆ. ಅದರ ಕೂಡ ಎಕ್ಸಾಂಪಲ್ಗಳನ್ನು ನೋಡಿದ್ದೀವಿ. ಈ ಬಲ್ಬ್ಗಳಲ್ಲಿ ಯಾವ ರೀತಿಯಾದಂಥ ಅನಿಲಗಳನ್ನು ತುಂಬಿರ್ತಾರೆ, ಆಮೇಲೆ ಯಾವ ಬಲ್ಬ್ಗಳನ್ನು ಯೂಸ್ ಮಾಡಿದ್ರೆ ಕರೆಂಟ್ ನಮ್ಮ ಮನೆಯಲ್ಲಿ ಕಡಿಮೆ ಸುಡುತ್ತೆ. ಹೌದಾ? ಕಡಿಮೆ ಯೂಸ್ ಆಗುತ್ತೆ. ಹೌದಾ? ಸೊ ಇದು ಕೂಡ ಅಭ್ಯಾಸ ನಾವು ಮಾಡ್ದಂಗೆ ಆಯಿತು. ಆಮೇಲೆ ಬಲ್ಬ್ನ ಕಂಡು ಹಿಡಿದವರು ಯಾರು? ಇದು ನಾರ್ಮಲ್ ಕ್ವಶನ್, ಜನರಲಿ ಆಲ್ರೆಡಿ ಗೊತ್ತಿದೆ. ಆಮೇಲೆ ಎಲೆಕ್ಟ್ರಿಕಲ್ ಫ್ಯೂಸ್ ಬಗ್ಗೆ ಹೇಳಿದ್ದೀನಿ, ಸೀಸ್ ಮತ್ತು ತವರುಗಳಿಂದ ಒಂದು ಮಾಡಿರತಕ್ಕಂಥ ಮಿಶ್ರಣ ಅಂತ ಹೇಳ್ಬೋದು. ಆಮೇಲೆ ವಿದ್ಯುತ್ ಪ್ರವಾಹದ ಅಂದರೆ ಉಷ್ಣಗಳನ್ನು ಉತ್ಪನ್ನ ಮಾಡತಕ್ಕಂತಹ ಉಪಕರಣಗಳು ಯಾವಪ್ಪ ಅಂದರೆ ವಿದ್ಯುತ್ ಒಲೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಬಲ್ಬ್ ಅಂತ ಹೇಳ್ತೀವಿ. ಆಮೇಲೆ ಯಾವ ಸಂಯುಕ್ತಗಳ ಮೂಲಕ ವಿದ್ಯುತ್ ಹರಿಯಲು ಬಿಡೋದಿಲ್ಲ ಅಂದರೆ ಸಕ್ಕರೆ ಅಂತ ಹೇಳ್ತೀವಿ. ಸಕ್ಕರೆ ಬಿಟ್ಟರೆ ಉಳಿದ ಮ್ಯಾಕ್ಸಿಮಮ್ ಎಲ್ಲ ಒಂದು ರಸಾಯನಗಳಲ್ಲಿ ವಿದ್ಯುತ್ ಹರಿತಾ ಇರುತ್ತೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಜಲವಿದ್ಯುತ್ತು, ಏಷ್ಯಾದಲ್ಲಿ ಪ್ರಪ್ರಥಮ ಜಲವಿದ್ಯುತ್ತು, ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ, ಇದರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಆಲ್ಬರ್ಟ್. ಸೊ ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ತಾವೆಲ್ಲರೂ ಸ್ಟಡಿನ ಮಾಡಿದ್ರೆ ಕೂಡ ತಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟಾಗಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕ್ಲಾಸು ಯಾರ್ಯಾರು ಈ ನಮ್ಮ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಕರ್ನಾಟಕ TET ಎಕ್ಸಾಮ್ ತಯಾರು ಮಾಡ್ತಾ ಇರೋ ಆಗಿರ್ಬೋದು, PDO ಆಗಿರ್ಬೋದು, PSI, GPSTR, HSTR, FDA, ಸೊ ಪ್ರತಿಯೊಬ್ಬರಿಗೂ ಒಂದು ಉಪಯೋಗ ಆಗ್ತಕ್ಕಂಥ ನಾವು ಕ್ಲಾಸ್ನ ಕೊಡ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ನಮ್ಮ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಹೋಗಿ. ಮತ್ತೆ ಮುಂದಿನ ಒಂದು ಚಾಪ್ಟರ್ನಲ್ಲಿ ತಮಗೆ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದ.